ನೋಡಿ, ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದಾದ ಬಳಿಕ ಸಮ್ಮಿಟ್ ಕಾರ್ಯಕ್ರಮದಲ್ಲಿ ಭಾಷಣ ಮುಂದುವರಿಯುತ್ತದೆ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಆಗುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರ ಮೇಲೆ. ಎಫ್ಐಆರ್ ಟೈಪ್ ಮಾಡುತ್ತಿರುವ ಲೋಕಾಯುಕ್ತ ಅಧಿಕಾರಿಗಳು ಹಿಂದೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ? ಹಾಗಾದ್ರೆ ಈಗಾಗಲೇ ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಲೋಕ ಎಡಿಜಿಪಿ ಮನೀಶ್ ಕರ್ಬೀಕರ್ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗುತ್ತೆ. ಈಗ ಆಲ್ರೆಡಿ ಎಫ್ಐಆರ್ ನ ಟೈಪ್ ಮಾಡ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ತನ್ನ 45 ವರ್ಷದ ರಾಜಕೀಯ ಜರ್ನಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಆಗುತ್ತೆ. ಈಗ ಬೇಕಾದಂತ ಸಿದ್ಧತೆ ಜೊತೆಗೆ ಎಫ್ಐಆರ್ ಅನ್ನ ಟೈಪ್ ಮಾಡ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮೂಡ ಹಗರಣ ಸಿದ್ದರಾಮಯ್ಯಗೆ ಉರುಳಾಗಿದೆ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಂತ ಬೆನ್ನಲ್ಲೇ ಹೈಕೋರ್ಟ್ ರಾಜ್ಯಪಾಲರ ನಿರ್ಧಾರವನ್ನ ಎತ್ತಿ ಹಿಡಿದಿತ್ತು, ತನಿಖೆಗೆ ಆದೇಶವನ್ನ ಮಾಡಿತ್ತು. ಅದಾದ ಬಳಿಕ ಖಾಸಗಿ ದೂರಿನ ವಿಚಾರವಾಗಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಆ ಬಳಿಕವೂ ಕೂಡ ತನಿಖೆ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗುತ್ತಾ ಆಗೋದಿಲ್ವಾ? ಜೊತೆಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ರು ಸಿದ್ದರಾಮಯ್ಯ. ಜಡ್ಜ್ ಕಾಪಿನ ನಾನು ಓದ್ತೀನಿ, ಓದಿದ ಬಳಿಕ ನಾನು ರಿಯಾಕ್ಷನ್ ಕೊಡ್ತೀನಿ ಅಂದರು. ಅದಾದ ಬಳಿಕ ನಾನು ಆರಾಮಾಗಿ ನನ್ನ ತನಿಖೆಯಲ್ಲಿ ಪಾಲ್ಗೊಳ್ತೀನಿ, ತನಿಖೆ ಆಗಲಿ, ನಾನು ಹೆದರೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ರಾಜೀನಾಮೆ ಕೊಡೋದಿಲ್ಲ ಅಂತಲೂ ಕೂಡ ಹೇಳಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿನೋದ್, ಎಫ್ಐಆರ್ ಕಾಪಿನ ಟೈಪ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಈಗಾಗಲೇ ಏನು ಕಳೆದ 2 ದಿನಗಳಿಂದಲೂ ಕೂಡ ಏನು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಿಸುವ ವಿಚಾರವಾಗಿ ಸಾಕಷ್ಟು ಒಂದು ರೀತಿ ಗೊಂದಲ, ಜೊತೆಗೆ ಕೆಲವೊಂದು ಕಡೆ ಸಿಎಂ ಅವರಿಗೆ ಸಹಾಯ ಮಾಡ್ತಾ ಇದ್ರೆ ಅನ್ನುವಂತಹ ಅನುಮಾನಗಳು ಕಾಣ್ತಾ ಇದ್ದು ಇವತ್ತು ಸ್ನೇಹಲ್ ಕೃಷ್ಣ ಅವರು ಕೂಡ ದೂರ ಕೊಡೋದಕ್ಕೆ ಕೂಡ ಮತ್ತೆ ಲೋಕಾಯುಕ್ತ ಕಚೇರಿಗೆ ಬಂದಿದ್ರು. ಆದ್ರೆ ಕೆಲವೊಂದು ಕಡೆ ಈಗಾಗಲೇ ಏನು ಇವತ್ತು ಬೆಳಿಗ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಈ ಒಂದು ಎಫ್ಐಆರ್ ಅನ್ನ ಈ ಹಿಂದೆ ಇದ್ದಂತ ಆಕ್ಟ್ ಪ್ರಕಾರವಾಗಿ ದಾಖಲು ಮಾಡ್ಬೇಕಾ ಅಥವಾ ಈಗ ಹೊಸದಾಗಿ ಬಂದಿರುವಂತಹ BNS ಅಡಿಯಲ್ಲಿ ದಾಖಲು ಮಾಡ್ಬೇಕನ್ನುವಂತಹ ಒಂದಷ್ಟು ಚರ್ಚೆಗಳಿಗೆ ಅನುಗುಣವಾಗಿ ಒಂದು ಪತ್ರವನ್ನು ಕೂಡ ಈಗಾಗಲೇ ಏನು ಲೋಕಾಯುಕ್ತ ಎಸ್ಪಿ ಅವರು ADGP ಅವರಿಗೆ ಬರೆದಿದ್ರು. ADGP ಅವರಿಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು ಕೋರ್ಟ್ನ ಆದೇಶ ಏನಿದೆ ಅಂದ್ರೆ ADGP ಮನೀಶ್ ಕರ್ಬೀಕರ್ ಅವರ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯ ಕೊಟ್ಟಿರುವಂತಹ ಸೂಚನೆಯ ಮೇರೆಗೆ ಈಗಾಗಲೇ ಎಫ್ಐಆರ್ ಅನ್ನ ಟೈಪ್ ಮಾಡಿಸ್ತಾ ಇರುವಂತದ್ದು. ಈಗಾಗಲೇ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಲೋಕಾಯುಕ್ತ ಎಸ್ಪಿ TJ ಉದೇಶ್ ಅವರು ಈ ಒಂದು ಎಫ್ಐಆರ್ ಅನ್ನ ಬರೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲೇನೋ ಅಂದ್ರೆ ಇನ್ನು 10 ರಿಂದ 15 ನಿಮಿಷಗಳಲ್ಲಿ ಈ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಬಹಳ ಪ್ರಮುಖವಾಗಿ ಕೋರ್ಟ್ ನಲ್ಲಿ ಉಲ್ಲೇಖ ಮಾಡಿರೋ ಹಾಗೇನೆ A1 ಆರೋಪಿಯಾಗಿ ಸಿದ್ದರಾಮಯ್ಯ ಬರ್ತಾರೆ, A2 ಆರೋಪಿಯಾಗಿ ಪಾರ್ವತಿ ಅವರು ಬರ್ತಾರೆ, A3 ಆರೋಪಿಯಾಗಿ ಆ ಭೂಮಿಯನ್ನ ಮಾರಾಟ ಮಾಡುವಂತಹ ದೇವರಾಜ್ ಅವರು ಬರ್ತಾರೆ, A4 ಆಗಿ ಮಲ್ಲಿಕಾರ್ಜುನ ಸ್ವಾಮಿ CM ಅವರ ಬಾಬೈದ ಬರುವಂತದ್ದು. ಸೊ ಬಹಳ ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಬೆಳಿಗ್ಗೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, 40 ವರ್ಷದ ರಾಜಕಾರಣದಲ್ಲಿ ಈ ರೀತಿ ಅಂದ್ರೆ ರಾಜಕಾರಣದ ವಿಚಾರವಾಗಿ ಆಗ್ತಾ ಇರುವಂತಹ ಮೊದಲ ಎಫ್ಐಆರ್ ಇದಾಗಿದೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ನಾನು ಫೇಸ್ ಮಾಡ್ತೀನಿ, ನನಗೆ ಗೊತ್ತಿದೆ. ನಾನು ಈ ಕ್ಷಣದವರೆಗೂ ಕೂಡ ನಾನು ಯಾವುದೇ ರೀತಿಯಾದ ತಪ್ಪನ್ನು ಮಾಡಿಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಎಫ್ಐಆರ್ ಆದ ನಂತರದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಎಫ್ಐಆರ್ ಆದ ಸಂದರ್ಭದಲ್ಲೂ ಕೂಡ ಈಗಾಗಲೇ ಸ್ನೇಹಲ್ ಕೃಷ್ಣ ಅವರು ಕೂಡ ಈ ಒಂದು ದೂರನ್ನ ಸಿಬಿಐಗೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಒಂದಷ್ಟು ಈಗಾಗಲೇ ಅವರು ಏನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಎಫ್ಐಆರ್ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರಿಗೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಆಘಾತ ನೋಡುವಂಥದ್ದು ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ವಿನೋದ್, ಏನು ರಾಜೀನಾಮೆ ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿದೆಯಾ ಹೇಗೆ ಅಂತ? ಈ ಕೂಡಲೇ ರಾಜೀನಾಮೆ ಕೊಡ್ತಾರೆ ಅನ್ನೋದು ಕೂಡ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಈ ಒಂದು ಪ್ರಕರಣದಲ್ಲಿ ಅವರು ನೇರವಾಗಿ ಪ್ರಭಾವವನ್ನು ಬೀರದೇ ಇದ್ರು ಕೂಡ ಅವರು ಅನುಭವಿಸಿದಂತಹ ಸ್ಥಾನಗಳು ಈ ಒಂದು ಪ್ರಕರಣದಲ್ಲಿ ಪ್ರಭಾವವನ್ನು ಬೀರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಎಲ್ಲವನ್ನು ಕೂಡ ಅವರೀಗ ಕಾನೂನಿನ ಮೂಲಕವಾಗಿ ಹೋರಾಟ ಮಾಡಬೇಕಾಗುತ್ತೆ. ನೇರವಾಗಿ ಎಫ್ಐಆರ್ ಆಗ್ತಿದಾಗಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂತಂದ್ರೆ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿದೆ, ಹೈಕಮಾಂಡ್ ಕೂಡ ಅವರ ಪರವಾಗಿ ನಿಂತಿರೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಅವರು ರಾಜೀನಾಮೆ ಕೊಡುವಂತಹ ಪ್ರಹಸನ ಸೃಷ್ಟಿಯಾಗೋದಿಲ್ಲ. ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡಿ, ಸಿಎಂ ರಾಜೀನಾಮೆಗೆ ಪಟ್ಟು ಬಿಡದ ಬಿಜೆಪಿ ನಾಯಕರು. ಸಿಎಂ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದ್ದಂಥ ಬಿಜೆಪಿ ಪಾಳೆಯ. ಬಿಜೆಪಿ ಕಚೇರಿ ಬಳಿ ಕೇಸರಿ ಕಾರ್ಯಕರ್ತರ ಪ್ರತಿಭಟನೆ. ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಿಜೆಪಿ ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇತ್ತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಬೆನ್ನಲ್ಲೇ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಸಿಎಂ ರಾಜೀನಾಮೆಗೆ ಪಟ್ಟು ಬಿಡದೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಇಲ್ಲಿ ಶ್ರೀವತ್ಸ ಕೂಡ ಇದ್ದಾರೆ, ಜೊತೆಗೆ ನಾಗೇಂದ್ರ ಕೂಡ ಇದ್ದಾರೆ. ಇವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಬಿಜೆಪಿ ಕಚೇರಿ ಬಳಿ ಪೊಲೀಸರು ನಿಯೋಜಿಸಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇತ್ತು. ನೋಡಿ, ಈ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿಗೆ ನುಗ್ಗುವಂಥ ಪ್ರಯತ್ನ ಆಗಿದೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸಿಎಂ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಪಾಳೆಯ ಸಜ್ಜಾಗಿತ್ತು. ಬಿಜೆಪಿ ಕಚೇರಿ ಬಳಿ ಕೇಸರಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು. ಬಿಜೆಪಿ ಕಾರ್ಯಕರ್ತರನ್ನೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಡಾಸುಳಿಯಲ್ಲಿ ಸಿಲುಕಿದ ಸಿಎಂ ಒಂದು ಕಡೆ ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಸಿಎಂ ಬರ್ತಾರೆ. ಸಿಎಂ ಬೆಂಬಲಿಸಲು ಆಗಮಿಸಿದ್ದಾರೆ ನೂರಾರು ಅಭಿಮಾನಿಗಳು. ನಾವು ನಿಮ್ಮೊಂದಿಗೆ ಎನ್ನುವ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡ್ತಾರೆ. ನೂರಾರು ಕಾರ್ಯಕರ್ತರಿಂದ ಸಿಎಂ ಶಕ್ತಿ ಪ್ರದರ್ಶನ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಂಡಕಳ್ಳಿ ಏರ್ಪೋರ್ಟ್ ಹತ್ರ ಬರ್ತಾರೆ ಸಿಎಂ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಸಿದ್ದರಾಮಯ್ಯ ಬಂದಿದ್ದಾರೆ. ಅಭಿಮಾನಿಗಳು ಕೂಡ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ.